ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮಕರ ರಾಶಿಯವರ ಈ ಸಂವತ್ಸರದ ಅಂದರೆ ಈ ವರ್ಷದ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ ಅಂತ. ತುಂಬ ಜನ ಒಂದು ಉತ್ಸುಕರಾಗಿರ್ತಾರೆ. 7.5 ಈಗ ತಾನೇ ಮುಕ್ತಾಯವಾಗಿದೆ, ಜೀವನ ಸಂಪೂರ್ಣ ಅಭಿವೃದ್ಧಿ ಕಡೆ ಹೋಗ್ಬೋದಾ, ಒಳ್ಳೆ ಲಾಭವನ್ನು ಕೀರ್ತಿನ ಯಶಸ್ಸನ್ನು ಈ ವರ್ಷ ಮಕರ ರಾಶಿಯವರು ಕಾಣ್ಬೋದಾ ಅಂತ ತುಂಬ ಜನ ಮನಸ್ಸನ್ನು ಅಂದ್ಕೊಂಡಿರ್ತೀರ. ಮನಸ್ಸಲ್ಲಿ ಸ್ವಲ್ಪ ಅಳಕು ಇರುತ್ತೆ. ಭಗವಂತ ಏನೋ ಮುಕ್ತಾಯವಾಗಿದ್ದಾನೆ, ಹೋಗ್ಬೇಕಾದ್ರೆ ಕೆಟ್ಟ ಫಲವನ್ನು ಕೊಟ್ಟೊಟ್ಟೋಗ್ಬಿಡ್ತಾನೆ. ಮತ್ತು 7.5 ವರ್ಷಗಳು ಗೊತ್ತೋ ಗೊತ್ತಿಲ್ಲೋ ಅಜ್ಞಾತವಾಸ, ವನವಾಸಗಳು, ಕಷ್ಟ, ಅವಮಾನ, ಅಪನಿಂದನೆ, ಕೋರ್ಟ್ ಕಚೇರಿ ವ್ಯಾಜ್ಯ, ಈ ಥರ ಇಡೀ ಜೀವನವನ್ನು ಸ್ವಲ್ಪ ಅಂದರೆ ಹಿಂದೆ ಮುಂದೆಲ್ಲ ಮಾಡ್ಕೊಂಬಿಟ್ಟಿರ್ತೀರ. ಪ್ರಮುಖವಾಗಿ ಆರೋಗ್ಯ ಸ್ವಲ್ಪ ಕೆಟ್ಟಿರುತ್ತೆ, ಚಿಂತೆ ಜಾಸ್ತಿ ಆಗಿರುತ್ತೆ, ಶನೀಶ್ವರ ಗ್ರಹಚಾರ ಕಳೆದಿದೆ, ಈಗ ಒಳ್ಳೆ ಫಲವನ್ನು ನಿರೀಕ್ಷೆ ಮಾಡ್ಬೋದಾ ಅಂತ ಪ್ರತಿಯೊಬ್ಬರಿಗೂ ಕೂಡ, ಅದು ಪ್ರಮುಖವಾಗಿ ಮಕರ ರಾಶಿಯಲ್ಲಿ ಜನವಾದ ಪ್ರತಿಯೊಬ್ಬರಿಗೂ ಕೂಡ ತಲೆಯಲ್ಲಿ ಒಂದು ಪ್ರಶ್ನೆ ಹೋಗಿರುತ್ತೆ ಅಂತ. ಅಂದರೆ ಈ ವರ್ಷ ಮಕರ ರಾಶಿಯವರಿಗೆ ಕೊಂಚ ಮಟ್ಟಿಗೆ ಶುಭದ ವರ್ಷ, ಒಂದಷ್ಟು ವಿಚಾರದಲ್ಲಿ ಸ್ವಲ್ಪ ಮಿಶ್ರ ಫಲವನ್ನು ಕೊಡತಕ್ಕಂಥ ವರ್ಷ ಅಂತ. ಅಂದರೆ ಒಂಥರ 50-50 ಮಿಶ್ರ ಫಲವನ್ನು ಈ ವರ್ಷ ಅಪೇಕ್ಷೆ ಮಾಡ್ಬೋದು ಅಂತ. ಪ್ರಮುಖವಾಗಿ ಈ ವರ್ಷ ಮಕರ ರಾಶಿಯಲ್ಲಿ ಯಾರು ಜನನವಾಗಿದ್ದಾರೆ ಪ್ರಮುಖವಾಗಿ ಯಾರು ಮಕರ ರಾಶಿಯಲ್ಲಿ ಜನನವಾಗಿದ್ದಾರೆ ಅವರಿಗೆ ಉತ್ತಮವಾದ ವರ್ಷ ಅಂಥೇಳಿ. ಅಂದರೆ ವಿದ್ಯಾರ್ಥಿಗಳಿಗೆ ಅಂದುಕೊಂಡ ಸಮಯದಲ್ಲೇ ಒಂದಷ್ಟು ವಿಚಾರವನ್ನು ಓದಿ ಮುಗಿಸ್ಕೊಂಡಿರ್ತಾರೆ. ಜೊತೆಗೆ ಸರಸ್ವತಿಯ ಅನುಜ್ಞೆ ಆಶೀರ್ವಾದ ಈ ವರ್ಷ ಮಕರ ರಾಶಿಯ ವಿದ್ಯಾರ್ಥಿಗಳು ಯಥೇಚ್ಛವಾಗತಕ್ಕಂಥದ್ದು ಅಂತ. ಒಂದು 10-15% ನೀವು ಶ್ರಮವನ್ನು ಪಟ್ಟರೆ ಭಗವಂತನ ಅನುಗ್ರಹದಿಂದ ಸ್ವಲ್ಪ ಜಾಸ್ತಿಯೇ ನಿಮಗೆ ಲಾಭ ಆಗ್ತಾ ಹೋಗಿರುತ್ತೆ ಅಂತೇಳಿ. ಈ ವರ್ಷ ಮಾಡ್ತಕ್ಕಂಥ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಲಾಭವನ್ನು ಜಾಸ್ತಿಯೇ ನೋಡ್ತೀರಾ ಅಂಥೇಳಿ. ಅಂದರೆ ಪರವಾಗಿಲ್ಲಪ್ಪ, ಈ ವರ್ಷ ನನಗೆ ಒಳ್ಳೆ ಲಾಭದಾಯಕವಾಗಿದೆ ಅಂತ ಮನಸ್ಸಿಗೆ ಏನೋ ಒಂಥರ ಸಂತೋಷ. ಗುರು ಹಿರಿಯರ ಆಶೀರ್ವಾದ ತುಂಬ ಚೆನ್ನಾಗಾಗತ್ತೆ ಈ ವರ್ಷ. ದೂರದ ಪ್ರಯಾಣಗಳು, ಮತ್ತು ಈ ವರ್ಷ ಮಕರ ರಾಶಿಯವರು ಗೃಹಪ್ರವೇಶವನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ. ಸ್ವಂತ ಭೂಮಿಯನ್ನು ಪರ್ಚೇಸ್ ಮಾಡಬೇಕಪ್ಪ, ಸ್ವಂತ ಅಂತ ನನಗೊಂದು ಚಿಕ್ಕದಾಗಿ ಒಂದು ಸೈಟ್ ಇರಲಿ, ಕೊನೆ ಭಾಗದಲ್ಲಿ ಜನವೇ ವಾಸ ಇಲ್ಲದೆ ಇರಲಿ, ನನಗಲ್ಲೊಂದು ಸೈಟ್ ಸಿಗೋ ಥರ ಆಗಲಿ ಅಂತ ಪ್ರತಿಯೊಬ್ಬರ ಆಸೆ ಇರುತ್ತೆ. ಈ ಮಕರ ರಾಶಿಯವರಿಗೆ ಗೊತ್ತಿದ್ದು 7 ವರ್ಷದಿಂದ ಒಂದಷ್ಟು ಸ್ಥಳದಲ್ಲಿ ವಾಸ ಮಾಡಿ ಮನಸ್ಸಿಗೆ ಕಿರಿಕಿರಿ, ಗೊಂದಲ, ಸದಾಕಾಲ ನಿಷ್ಠೂರ, ಚಂಚಲ ಮನಸ್ಥಿತಿಗಳಾಗಿ ಹೆಂಗನಿಸ್ಬಿಟ್ಟಿರುತ್ತೆ ಅಂದರೆ ನೆಮ್ಮದಿ ಸಿಕ್ಕರೆ ಸಾಕು ಅಂತ ಮನಸ್ಸಿಗೆ ಭಾವನೆ ಬಂದುಬಿಟ್ಟಿರುತ್ತೆ. ಈ ವರ್ಷ ಎಲ್ಲ ವಿಚಾರದಲ್ಲಿ ನೆಮ್ಮದಿ ಸಿಗುತ್ತೆ. ನಿಮ್ಮ ವಾಸಸ್ಥಳದಿಂದ ಬೇರೆ ಸ್ಥಳಕ್ಕೆ ಶಿಫ್ಟ್ ಆಗೋ ಯೋಗ ಈ ವರ್ಷ ಬಂದಿದೆ ಅಂತ. ಅಂದರೆ ಏನು ಮನೆ ಹತ್ರ ಅಥವಾ ಮನೆ ಸುತ್ತಮುತ್ತ ಗೊಂದಲದ ವಾತಾವರಣ ಇರುತ್ತೆ, ಶಾಂತಿ ಸಿಗುತ್ತೆ. ಬೇರೆ ಸ್ಥಳಕ್ಕೆ ಹೋಗಿ ಆರಾಮಾಗಿ ನೆಮ್ಮದಿ ಜೀವನವನ್ನು ಕಟ್ಕೊಳ್ಬೋದು ಅಂತ. ಪ್ರಮುಖವಾಗಿ ವಿದೇಶ ಪ್ರವಾಸವನ್ನು ಯಾರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ವಿದ್ಯಾಭ್ಯಾಸಕ್ಕೆ ಬೇರೆ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಒಂದು ಫ್ಯಾಮಿಲಿ ಜೊತೆ ಒಂದು ಪುಣ್ಯಕ್ಷೇತ್ರಗಳನ್ನು ದರ್ಶನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಒಳ್ಳೆ ಸಕಾಲ ಈ ವರ್ಷ. ಒಳ್ಳೆಯ ಪುಣ್ಯಕ್ಷೇತ್ರಗಳ ದರ್ಶನವಾಗತ್ತೆ, ವಿದೇಶಕ್ಕೆ ಹೋಗೋ ಸೌಭಾಗ್ಯ ಸಿಗುತ್ತೆ, ಒಳ್ಳೆ ಮಿತ್ರರ ಸಮ್ಮಿಲನವಾಗತ್ತೆ ಈ ವರ್ಷ ಅಂತ. ಅಂದರೆ ನೆಮ್ಮದಿಯ ವರ್ಷ ಅಂತ ಹೇಳ್ಬೋದು. ಅದೇ ರೀತಿ ಕೃಷಿಕರಿಗೆ ಈ ವರ್ಷ ಕೊಂಚ ಮಟ್ಟಿಗೆ ಮಿಶ್ರ ಫಲ ಅಂತ. ಅಂದರೆ ನೀವು ಬೆಳೀತಕ್ಕಂಥ ಬೆಳೆಯಲ್ಲಿ ಅಥವಾ ಅದು ವ್ಯಾಪಾರ ಮಾಡುವ ಸಂದರ್ಭದಲ್ಲಿ ಗೊತ್ತಿಲ್ಲ ಲಾಭ ಕೊಂಚ ಮಟ್ಟಿಗೆ ಕಮ್ಮಿ ಆಗುತ್ತೆ. ಅಂದ್ಕೊಂಡಿರೋದಷ್ಟು ಲಾಭ ಕಮ್ಮಿ ಆದರೂ ಕೂಡ ಮನಸ್ಸಿಗೆ ಸಮಾಧಾನವಾಗುತ್ತೆ. ಸಾಕಪ್ಪ, ಭಗವಂತ ಇಷ್ಟನ್ನೆಲ್ಲ ಕೊಟ್ಟನೆಲ್ಲ, ಕೈ ಸಿಟ್ಕೊಡ್ಲಿಲ್ಲ, ಅದಷ್ಟು ತುಂಬ ಲಾಭ ನೋಡಲಿಲ್ಲ ಅಂದರೂ ಇರತಕ್ಕಂಥ ಲಾಭದಲ್ಲೇ ಈ ವರ್ಷ ನೆಮ್ಮದಿಯಾಗಿರ್ಬೋದು ಅಂತ ಕೃಷಿಕರಿಗೆ ಅನಿಸುತ್ತೆ ಅಂಥೇಳಿ. ಬ್ಯಾಂಕಿನ ಉದ್ಯೋಗಗಳಿಗೆ ಅಥವಾ ಸರ್ಕಾರಿ ಉದ್ಯೋಗಿಗಳಿಗೆ ಈ ವರ್ಷ ಕೊಂಚ ಕಿರಿಕಿರಿಯ ವರ್ಷ ಅಂತ. ಅಂದರೆ ನಿಮ್ಮ ಮೇಲಿನ ಅಧಿಕಾರಿಗಳು ಅಥವಾ ಜನಗಳು ನಿಮಗೆ ಕೊಂಚ ಕಿರಿಕಿರಿ ಮಾಡ್ತಾರೆ, ಒಂದು ಸರಿಯೇ ಇಲ್ಲಪ್ಪ ಅಂತ ಒಂದಷ್ಟು ರೂಮರ್ಸ್ನ ಹಬ್ಬಿಸ್ತಾರೆ, ಅಥವಾ ಕೆಲಸ ಅಧಿಕವಾಗಿ ಕೆಲಸ ಫ್ರಸ್ಟ್ರೇಷನಿಂದ ಕೆಲಸವೇ ಸಾಕಪ್ಪ, ಕೆಲಸ ಬಿಟ್ಟು ಹಳ್ಳಿಗೆ ಅಥವಾ ಕಾಡಿಗೆ ಹೋಗಿ ಸೇರ್ಕೊಂಬೋಣ ಅನ್ನೋ ಮಟ್ಟಿಗೆ ಮಕರ ರಾಶಿಯವರಿಗೆ ಸರ್ಕಾರಿ ಉದ್ಯೋಗಿಗಳಿಗಾಗಿರ್ಬೋದು, ಬ್ಯಾಂಕಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಅಥವಾ ಒಂದಷ್ಟು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳಿಗೆ ಈ ವರ್ಷ ಅನಿಸುತ್ತೆ ಅಂಥೇಳಿ. ಅದೇ ರೀತಿ ಈ ವರ್ಷ ನೀವೇನಾದರೂ ನಾನು ಬಿಸ್ನೆಸ್ಸನ್ನು ಮಾಡ್ತೀನಿ, ಅಥವಾ ಒಂದಷ್ಟು ಪಾರ್ಟ್ನರ್ಶಿಪ್ಪಲ್ಲಿ ಯಾರಿಗಾರು ಇನ್ವೆಸ್ಟ್ ಮಾಡಿಕೊಡ್ತೇನೆ, ಅಥವಾ ಹೊಸ ಪ್ರಯತ್ನಗಳನ್ನು ಒಳ್ಳೆ ಹೋಟ್ಲನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಹೊಸದಾಗಿ ಏನಾದ್ರು ಕ್ರಿಯೇಟಿವಿಟಿಯಾಗಿ ಒಂದು ಕೆಫೆಗಳನ್ನು ಅಥವಾ ಬೀದಿ ವ್ಯಾಪಾರಗಳನ್ನು ಮಾಡಬೇಕು, ಅಥವಾ ಫುಡ್ ಟ್ರಕ್ಗಳನ್ನು ಓಪನ್ ಮಾಡಬೇಕು, ಒಂಥರ ವಿಶಿಷ್ಟವಾಗಿ ಅದರ ವ್ಯವಹಾರವನ್ನು ಮಾಡಬೇಕು ಅಂತಿದ್ರೆ ಈ ವರ್ಷ ಮಾಡಿ. ಆದರೆ ಲಾಭ ಯಥೇಚ್ಛವಾಗಿ ಸಿಗೋದಿಲ್ಲ, ಆದರೂ ಕೂಡ ಕೈಯನ್ನು ಕೂಡ ಸುಟ್ಕೊಳ್ಳೋದಿಲ್ಲ ಅಂತ. ಅಂದರೆ 50-50
ಇಲ್ಲಿಗೆ ಸಂಪಾದನೆ ಆಗುತ್ತೆ, ಇಲ್ಲಿ ಖರ್ಚಾಗುತ್ತೆ, 1-5-6% ದುಡ್ಡು ಮಿಕ್ಕೊಳ್ಳುತ್ತೆ ಅಂತ. ಅಂದರೆ ಪ್ರತಿಯೊಬ್ಬರಿಗೂ ಮಾಡತಕ್ಕಂಥ ಉದ್ಯೋಗ ಅಥವಾ ವ್ಯಾಪಾರ ವ್ಯವಹಾರ ಏನಕ್ಕೆ ಅಂದರೆ ಅತಿಯಾದ ಲಾಭವನ್ನು ಅಪೇಕ್ಷೆ ಮಾಡಲು. ಆದರೂ ಈ ವರ್ಷ ಮಕರ ರಾಶಿಯವರಿಗೆ ಅತಿಯಾದ ಲಾಭ ಸಿಗೋದಿಲ್ಲ. ಪರವಾಗಿಲ್ಲಪ್ಪ, ನನ್ನ ಕೈಯನ್ನು ಸುಟ್ಕೊಳ್ಳೋದ್ರೆ ಸಾಕು ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿರ್ತೀರ ಅಂತೇಳಿ. ಅದೇ ರೀತಿ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಈ ವರ್ಷ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭದಾಯಕವಾಗಿರುತ್ತೆ. ಪರವಾಗಿಲ್ಲಪ್ಪ, ನನ್ನ ಪರ ಒಂದಷ್ಟು ಕೇಸ್ಗಳ ವಾದ ಆಗ್ಬೋದು, ನ್ಯಾಯ ಬರ್ಬೋದು, ತೀರ್ಪು ಸಿಗ್ಬೋದು ಅಂತ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ್ರೆ, ಈ ವರ್ಷ ಗೊತ್ತೋ ಗೊತ್ತಿಲ್ಲದೋ ಮಕರ ರಾಶಿಯವರಿಗೆ ಸಜ್ಜನರ ಸಹವಾಸ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ. ಅಂದರೆ ನಿಮ್ಮ ಜೊತೆ ಯಾರಿರ್ತಾರೋ ಅವರು ನಿಮಗಿಂತ ಒಂದಷ್ಟು ಕೀರ್ತಿವಂತರಾಗಿರ್ತಾರೆ, ಒಳ್ಳೆ ಯಶಸ್ಸುವಂತರಾಗಿರ್ತಾರೆ. ಅವರಿಂದ ನಿಮಗೂ ಕೂಡ ಒಳ್ಳೆಯ ಹೆಸರು ಕೀರ್ತಿ ಸಂಪಾದನೆ ಆಗುತ್ತೆ. ನಿಮ್ಮ ಸೇವಕರಿಂದ ಈ ವರ್ಷ ಸ್ವಲ್ಪ ಲಾಭದಾಯಕ ವರ್ಷ ಆಗಿರುತ್ತೆ. ಈ ವರ್ಷ ಚಿರಾಸ್ತಿ ನಿಮಗೆ ತುಂಬ ಚೆನ್ನಾಗಿ ಲಾಭವನ್ನು ಕೊಡುತ್ತೆ ಅಂತ. ಅಂದರೆ ನೀವು ಕಷ್ಟಪಟ್ಟು ಏನು ಸಂಪಾದನೆ ಮಾಡ್ಕೊಂಡು ಏನು ಆಸ್ತಿಯನ್ನು ಮಾಡ್ಕೊಂಡಿರ್ತೀರ, ಆ ಆಸ್ತಿಯ ಮುಖಾಂತರ ನಿಮಗೆ ಒಳ್ಳೆಯ ಲಾಭ, ಪ್ರಮುಖವಾಗಿ ಲಕ್ಷ್ಮಿಯ ಸಹಿತ ಕುಬೇರ ಅನುಗ್ರಹವಾಗುತ್ತೆ ಈ ವರ್ಷ ಅಂತ. ಈ ವರ್ಷ ಗೊತ್ತೋ ಗೊತ್ತಿಲ್ಲದೋ ಕೆಲವು ವಿಚಾರದಲ್ಲಿ ಒಂದಷ್ಟು ಭಗವಂತ ಮಿಶ್ರ ಫಲ ಅಂದರೆ ಒಂದಷ್ಟು ನಷ್ಟವನ್ನು ಕೊಟ್ಟಿದ್ದಾನೆ ಅಂತ. ಪ್ರಮುಖ ಧನವ್ಯಯ, ಅತಿಯಾದ ಖರ್ಚು, ಆಯವ್ಯಯದಲ್ಲಿ ಹೇಳ್ತೀನಿ, ಆಗಲೇ ಹೇಳಿದೆ, ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಲಾಭ ಆಗುತ್ತೆ, ಮತ್ತೊಂದು ವಿಚಾರಗಳಲ್ಲಿ ತುಂಬ ಯಶಸ್ಸಿಗುತ್ತೆ ಅಂತ. ಅದೇ ರೀತಿ ಖರ್ಚು ದುಪ್ಪಟ್ಟಾಗಿದೆ ಈ ವರ್ಷ ಮಕರ ರಾಶಿಯವರಿಗೆ ಅಂತ ಆಗಲೇ ಹೇಳಿದ್ದೆ. 50-50 ಮಿಶ್ರ ಪ್ರತಿಫಲ, ಕೆಲವು ವಿಚಾರದಲ್ಲಿ ನಿರಾಸೆ ಇರುತ್ತೆ ಅಂತೇಳಿ. ಹಾಗಾಗಿ ಅಧಿಕ ಖರ್ಚಾಗುತ್ತೆ ಈ ವರ್ಷ, ಅನ್ನೆಸೆಸರಿ ಖರ್ಚು. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಿಲ್ಲ, ಈ ವಿಚಾರದಲ್ಲಿ ನನಗೆ ಖರ್ಚಾಗತ್ತಪ್ಪ ಅಂತ ಅಂದ್ಕೊಂಡೇ ಇರೋದಿಲ್ಲ, ಆ ವಿಚಾರದಲ್ಲಿ ದ್ವಿಗುಣ ಖರ್ಚು, ಡಬಲ್ ಖರ್ಚಾಗೋಗಿರುತ್ತೆ ಅಂತ. ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾರು ಆಲ್ರೆಡಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಿದ್ದೀರಾ, ಸ್ವಲ್ಪ ಜಾಗೃತವಾಗಿರತಕ್ಕಂಥ ವರ್ಷ ಇದು. ಇಲ್ಲಾಂದರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋದು ತುಂಬ ಉತ್ತಮ ಅಂಥೇಳಿ. ಅದೇ ರೀತಿ ಈ ವರ್ಷ ನೀವೇನಾದರೂ ಹೊಸತನದಿಂದ ಏನಾದ್ರು ಮುನ್ನುಗ್ಗಬೇಕು ಅಂತಿದ್ರೆ, ನಿಮ್ಮ ಜೊತೆ ಇರೋರೇ ನಿಮ್ಮ ಬಗ್ಗೆ ಅಪನಿಂದನೆಗಳನ್ನ ಆಡ್ತಾರೆ, ಡಿಮೋಟಿವೇಟ್ ಮಾಡ್ತಾರೆ, ನಿಮ್ಮ ಮೇಲೆ ಅಪಪ್ರಚಾರವನ್ನು ಮಾಡ್ತಾರೆ, ನೀವು ಸರಿ ಇಲ್ಲ ಅಂಥೇಳಿ. ಕುಟುಂಬದಲ್ಲಿ ವಿರಸ ಉಂಟಾಗುತ್ತೆ. ಪ್ರಮುಖವಾಗಿ ಕುಟುಂಬದಲ್ಲಿ ಒಂದಷ್ಟು ವಿಚಾರದಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತೀರಾ. ದಾಯಾದಿಗಳೊಂದಿಗೆ ಕಲಹಗಳಾಗತ್ತೆ. ನೀವು ಸರಿ ಇಲ್ಲ ಅಂತ ಅವ್ರು ಎಲ್ಲ ಕಡೆ ಪೋರ್ಟ್ರೇಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ವಿಚಾರದಲ್ಲಿ ಜಾಗೃತವಾಗಿರಿ. ನಿಮ್ಮವರು ಯಾರು ಅಂತ ನೀವು ಮೊದಲು ಕಂಡುಕೊಳ್ಳಿ. ನಿಮ್ಮ ಸೀಕ್ರೆಟ್ಗಳನ್ನು ಅಥವಾ ನಿಮ್ಮ ಮನೆಯ ಸಂಬಂಧಪಟ್ಟಿದ ಸಮಸ್ಯೆಗಳನ್ನು ನಿಮ್ಮ ಬಳಿಯೇ ಮಾತ್ರ ಇಟ್ಕೊಳ್ಳಿ. ಅಥವಾ ತುಂಬಾ ಹೇಳ್ಕೊಳ್ಳೇಬೇಕಪ್ಪ, ದುಃಖ ತಡೆಯೋಕ್ಕಾಗ್ತಿಲ್ಲ ಅಂದಾಗ ನಿಮ್ಮವರ ಬಳಿ ಮಾತ್ರ ಹೇಳ್ಕೊಳ್ಳಿ. ಎಲ್ಲರ ಬಳಿಯ ವಿಚಾರವನ್ನು ನೀವು ಚರ್ಚೆ ಮಾಡ್ತಾ ಹೇಳ್ತಾ ಹೋಗ್ತಿದ್ರೆ ಅದನ್ನೇ ಲೋಪೋಲಾಗಿಟ್ಕೊಂಡು ನಿಮ್ಮನ್ನು ಸಮಸ್ಯೆಯಲ್ಲಿ ಸಿಗಾಕಿಸ್ಬಿಡ್ತಾರೆ, ನಿಮ್ಮ ಮನಸ್ಸನ್ನು ಹಾಳು ಮಾಡ್ತಾರೆ. ಈ ವರ್ಷ ಮಕರ ರಾಶಿಯವರ ಮನಸ್ಸು ಕೆಲವು ವಿಚಾರದಲ್ಲಿ ಸ್ವಲ್ಪ ಕಳವಳವಾಗುತ್ತೆ, ಮನಸ್ಸಿಗೆ ಏನೋ ಕಳ್ಕೊಂಡ್ಬಿಟ್ಟಿದೆ ಅಂತ ಕೊರತೆ ಆಗುತ್ತೆ. ಅದೇ ರೀತಿ ಇರತಕ್ಕಂಥ ಸಂತೋಷವನ್ನು ಕೂಡ ಅವರು ಸಂಭ್ರಮಿಸೋಕ್ಕಾಗೋದಿಲ್ಲ. ದುಃಖದ ವಾತಾವರಣದಲ್ಲಿ ಇಡೀ ವರ್ಷಗಳು ಕಳೆಯತಕ್ಕಂಥದ್ದಾಗ್ಬಿಡುತ್ತೆ ಅಂತ. ಅಂದರೆ ಭಗವಂತ ಮಕರ ರಾಶಿಯವರಿಗೆ ಈ ವರ್ಷ ಒಂದಷ್ಟು ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಆದರೆ ಮನಸ್ಸನ್ನು ಗೊಂದಲವನ್ನು ಮಾಡಿಕೊಂಡು ಸುತ್ತಮುತ್ತ ಇರತಕ್ಕಂಥ ಜನರು ಆ ಸಂತೋಷವನ್ನು ಸಂಭ್ರಮಿಸಲು ಬಿಡೋದೇ ನಿಮಗೆ ಗೊತ್ತೋ ಗೊತ್ತಿಲ್ಲೋ ದುಃಖದ ಕಡೆ ಸಾಗಿಸ್ಬಿಡ್ತಾರೆ ಅಂತ ಹೇಳಿ. ಈ ವರ್ಷ ನಿಮಗೆ ಗೊತ್ತೋ ಗೊತ್ತಿಲ್ಲದೋ ಶತ್ರುಗಳ ಕಾಟ ಜಾಸ್ತಿ ಆಗತ್ತೆ ಅಂತ. ಅಂದರೆ ಹಿತಶತ್ರುಗಳಾಗಿರ್ಬೋದು, ಶತ್ರುಗಳೇ ಆಗಿರ್ಬೋದು, ಬಂಧು ಜನರ ವಿರೋಧವಾಗುತ್ತೆ. ಹೊಸ ಒಳ್ಳೊಳ್ಳೆ ಕೆಲಸಗಳಿಗೆ ಅಡೆತಡೆಗಳು ಜಾಸ್ತಿ ಆಗ್ತಾ ಬರ್ತಿರುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಜಾಗೃತವಾಗಿರೋದು ತುಂಬ ಲೇಸು ಅಂಥೇಳಿ. ಇನ್ನು ಈ ಮಕರ ರಾಶಿಯವರಿಗೆ ಶುಭದ ವಾರ ಯಾವುದಪ್ಪ ಅಂತ ಹೇಳಿದ್ರೆ, ಪ್ರಮುಖವಾಗಿ ಬುಧವಾರ, ಶುಕ್ರವಾರ, ಶನಿವಾರ ಶುಭದ ವಾರ ಅಂತ. ಈ ವಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸವನ್ನು ಯಥೇಚ್ಛವಾಗಿ ಮಾಡಿ ಲಾಭವನ್ನು ಜಾಸ್ತಿ ನೋಡತಕ್ಕಂಥದ್ದು ಅಂತ. ಇನ್ನು ಶುಭ ಸಂಖ್ಯೆ ಯಾವುದಪ್ಪ ಅಂತ ಹೇಳಿದ್ರೆ, ನಿಮಗೆ 5, 4, 6, 8 ಶುಭದ ಸಂಖ್ಯೆ ಅಂತ. ಈ ಸಂಖ್ಯೆಗಳನ್ನು ನ್ಯೂಮರಾಲಜಿ ಪ್ರಕಾರ ವೆಹಿಕಲ್ಗಳಿಗೆ ನಂಬರನ್ನು ಇಟ್ಕೊಳ್ಳೋದಾಗಿರ್ಬೋದು, ಫೋನ್ ನಂಬರ್ಗಳನ್ನು ಇಟ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದಷ್ಟು ವಿಚಾರಗಳಲ್ಲಿ ಈ ನಂಬರ್ಗಳ ಬಳಕೆ ಜಾಸ್ತಿ ಆದ ಹೋದಷ್ಟು ಲಾಭ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ. ಇನ್ನು ಶುಭ ದಿಕ್ಕು ಯಾವುದು ಅಂದರೆ ಪಶ್ಚಿಮ ಶುಭ ದಿಕ್ಕು ಮಕರ ರಾಶಿಯವರಿಗೆ. ಪಶ್ಚಿಮದ ದ್ವಾರದ ಕಡೆ ಬಾಗಿಲಿರಲಿ, ಅಥವಾ ಮಾಡ್ತಕ್ಕಂಥ ಉದ್ಯೋಗ, ವ್ಯಾಪಾರ, ವ್ಯವಹಾರ ಪಶ್ಚಿಮದ ಕಡೆ ಡೋರ್ ಇರಲಿ, ಅಥವಾ ನೀವೇನೇ ಒಳ್ಳೆ ಕೆಲಸ ಮಾಡಿದ್ರು ಪಶ್ಚಿಮ ದಿಕ್ಕಿನ ಕಡೆ ಸಾಗಿ ಒಳ್ಳೆ ಕೆಲಸವನ್ನು ಮಾಡಿ ಖಂಡಿತ ಲಾಭ ಸಿಗುತ್ತೆ ಅಂತ. ಇನ್ನು ಶುಭ ವರ್ಣ ಅಂದರೆ ಶುಭದ ಬಣ್ಣದ ಬಟ್ಟೆಗಳನ್ನು ಯಾವ ರೀತಿ ಧಾರಣೆ ಮಾಡ್ಬೋದು, ಅಥವಾ ಯಾವುದು ಶುಭದ ಬಣ್ಣ ನನಗೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ನೀಲಿ, ಹಸಿರು, ಹಳದಿ ಶುಭದ ಬಣ್ಣದ ಬಟ್ಟೆ ಅಂತ. ಈ ಬಣ್ಣದ ಬಟ್ಟೆಗಳನ್ನು ಬಳಸಿದ್ರೆ ಮಕರ ರಾಶಿಯವರಿಗೆ ಲಾಭ ಜಾಸ್ತಿ ಆಗುತ್ತೆ ಅಂತ. ಇನ್ನು ಪ್ರಮುಖವಾಗಿ ಆಯವ್ಯಯ ಅಂದರೆ ಬಜೆಟಿಗೆ ಬಂದರೆ, ಈ ವರ್ಷದ ನಿಮ್ಮ ಬಜೆಟಿಗೆ ಬಂದರೆ, ಪ್ರಮುಖವಾಗಿ ಈ ವರ್ಷ ಮಕರ ರಾಶಿಯವರು ಆದಾಯ 8 ರೂಪಾಯಿಯನ್ನು ನೋಡಿದ್ರೆ, ವ್ಯಯ ಅಂದರೆ ಖರ್ಚನ್ನು 14 ರೂಪಾಯಿಯಷ್ಟು ನೋಡಿರ್ತೀರಾ ಅಂತ. ನಾನು ಆಗಲೇ ಹೇಳಿದೆ, ವ್ಯಥ ಖರ್ಚಾಗತ್ತೆ, ಆರೋಗ್ಯ ಸಮಸ್ಯೆ ಆಗುತ್ತೆ,
ಕೆಲಸದಲ್ಲಿ ಅಡೆತಡೆಗಳಾಗತ್ತೆ, ಹೊಸ ಹೊಸ ಕೆಲಸಗಳಲ್ಲಿ ಅಂತ ಅಂದರೆ ಆಗಲೇ ಹೇಳಿದೆ, ಮಿಕ್ಕಿದಷ್ಟು ಕೆಲಸದಲ್ಲಿ ನಿಮಗೆ ಒಳ್ಳೆ ಲಾಭವಾಗುತ್ತೆ ಅಂತ. ಒಳ್ಳೆ ಲಾಭದಾಯಕವಾಗಿದೆ ಅಂದರೆ 8 ರೂಪಾಯಿ ಅಷ್ಟು ಒಳ್ಳೆ ಲಾಭದಾಯಕವಾಗಿದೆ. ಖರ್ಚು ಅದಕ್ಕಿಂತ ಅರ್ಧ ಭಾಗ ಜಾಸ್ತಿಯೇ ಇದೆ, ಅಂದರೆ ವ್ಯಥ ಖರ್ಚು ಜಾಸ್ತಿ ಆಗುತ್ತೆ ಈ ವರ್ಷ ಅಂತ ಮಕರ ರಾಶಿಯವರು ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ಆರ್ಥಿಕ ಮುಂಗಂಟಿಗೆ ಸಿಗಾಕೊಂಡ್ಬಿಡ್ತೀರಾ ಅಂತ. ಇನ್ನು ಆರೋಗ್ಯ ಅನಾರೋಗ್ಯವನ್ನು ನೋಡಿದ್ರೆ ಈ ವರ್ಷ ಆರೋಗ್ಯಕ್ಕಿಂತ ಅನಾರೋಗ್ಯವೇ ಜಾಸ್ತಿ ನಿಮಗೆ ಬಾಧಿಸುತ್ತೆ. ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಇನ್ನು ಕೀರ್ತಿ ಅಪಕೀರ್ತಿ ನೋಡಿದ್ರೆ ಈ ವರ್ಷ ಕೀರ್ತಿಗಿಂತ ಅಪಕೀರ್ತಿಯೇ ಜಾಸ್ತಿ. ನಿಮ್ಮ ಮೇಲೆ ಗೊತ್ತಿರೋ ಶತ್ರುಗಳು ಸರಿ ಇಲ್ಲ ಅಂತ ಅಪ್ಸೋದೇ ಜಾಸ್ತಿ ಇರುತ್ತೆ, ಅದರ ಬಗ್ಗೆ ಗಮನ ಹರಿಸತಕ್ಕಂಥದ್ದು. ಸುಖ ದುಃಖವನ್ನು ನೋಡಿದ್ರೆ ಈ ವರ್ಷ ಸುಖ ದುಃಖ ಮಿಶ್ರಣ ಫಲ ಅಂತ ಹೇಳ್ಬೋದು. 6 ತಿಂಗಳು ಒಳ್ಳೆ ಸುಖವನ್ನು ಕೊಟ್ಟರೆ ಇನ್ನು 6 ತಿಂಗಳು ಗೊತ್ತೋ ದುಃಖವನ್ನು ಕೊಡ್ತಾನೆ ಭಗವಂತ. ಒಂದು ವಾರ ತುಂಬ ಸಂತೋಷವಾಗಿದ್ರೆ ಮುಂದಿನ ವಾರ ಅಷ್ಟು ದುಃಖಗಳನ್ನು ಕೊಟ್ಬಿಡ್ತಾನೆ ಅಂತೇಳಿ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಜಾಗೃತವಾಗಿರತಕ್ಕಂಥದ್ದು ಅಂತ. ಇನ್ನು ಪ್ರಮುಖವಾಗಿ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ 2, 3, 4 ಪಾದಗಳು ಬರತಕ್ಕಂಥದ್ದು. ಶ್ರವಣ ನಕ್ಷತ್ರದ ಅಷ್ಟೂ ಪಾದಗಳು ಕೂಡ ಮಕರ ರಾಶಿಯಲ್ಲಿ ಬರತಕ್ಕಂಥದ್ದು. ಧನಿಷ್ಠ ನಕ್ಷತ್ರದ 1 ಮತ್ತು 2 ಪಾದಗಳು ನಿಮಗೆ ಮಕರ ರಾಶಿಯಲ್ಲಿ ಬರತಕ್ಕಂಥದ್ದು. ಈ 3 ನಕ್ಷತ್ರದ ಕಂದಾಯದ ವಿಚಾರವನ್ನು ನೋಡಿದ್ರೆ, ಉತ್ತರಾಷಾಢ ನಕ್ಷತ್ರದ ಕಂದಾಯವನ್ನು ನೋಡಿದ್ರೆ ಮೊದಲ 4 ತಿಂಗಳು ಒಳ್ಳೆಯ ಲಾಭವನ್ನು, ಕೀರ್ತಿನ, ಯಶಸ್ಸನ್ನು ಪಡಿತೀರಾ. ಅನಿಸ್ಬಿಡುತ್ತೆ 4 ತಿಂಗಳು ಒಳ್ಳೆ ಯಶಸ್ಸು, ಕೀರ್ತಿ ಸಿಕ್ತು. ಇನ್ನು 8 ತಿಂಗಳು ಹೀಗೆ ಇರುತ್ತೇನೋ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಭಾವನೆ. ಮುಂದಿನ 4 ತಿಂಗಳು, ಮಧ್ಯದ 4 ತಿಂಗಳು ಗೊತ್ತಿಲ್ಲ ಕೆಳಗೆ ಬಂದುಬಿಡ್ತೀರಾ. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರತಕ್ಕಂಥದ್ದು. ಆ 8 ತಿಂಗಳಾದಮೇಲೆ ಮತ್ತೆ 4 ತಿಂಗಳು ಹೇಗಿರುತ್ತಪ್ಪ ಹಾಗೆ ಕೆಳಗೆ ಹೇಳ್ತೀನಿ ಅಂದರೆ ಖಂಡಿತ ಧೈರ್ಯ ತೆಗೆದುಕೊಳ್ಳಿ, ಅಂದರೆ ಆತ್ಮಸ್ಥೈರ್ಯ ವೃದ್ಧಿ ಮಾಡ್ಕೊಳ್ಳಿ. ಆ ಕೊನೆಯ 4 ತಿಂಗಳು ಇರೋದ್ರಲ್ಲಿ ಪರವಾಗಿಲ್ಲಪ್ಪ ಸುಧಾರಿಸ್ಕೊಂಡೆ ಅಂತಂತೀರ. ಅಂದರೆ ಈ ಉತ್ತರಾಷಾಢ ನಕ್ಷತ್ರದವ್ರಿಗೆ ಮೊದಲ 4 ತಿಂಗಳು ತುಂಬ ಭರ್ಜರಿಯಾಗಿ ಯಶಸ್ಸು, ಕೀರ್ತಿನ ಪಡೆದುಕೊಂಡ್ರೆ ನಂತರ ಬರತಕ್ಕಂಥ ಈ 8 ತಿಂಗಳು ಸಾಧಾರಣವಾಗಿರುತ್ತೆ. ಹಾಗಾಗಿ ಭಗವಂತ ಸ್ಟಾರ್ಟಿಂಗ್ 4 ತಿಂಗಳು ಏನನ್ನು ಕೊಡ್ತಾನೋ ಅದನ್ನು ಇನ್ನು 8 ತಿಂಗಳು ಬ್ಯಾಲೆನ್ಸಿಂಗ್ ಯಾವ ಥರ ಮಾಡ್ಬೋದು ಅಂತ ಕಲಿತ್ಕೊಳ್ಳಿ ಅಂತ. ಇನ್ನು ಈ ಶ್ರವಣ ನಕ್ಷತ್ರದವ್ರಿಗೆ, ಪ್ರಮುಖವಾಗಿ ಶ್ರವಣ ನಕ್ಷತ್ರದವ್ರಿಗೆ ಮೊದಲ 4 ತಿಂಗಳು ಪರವಾಗಿಲ್ಲಪ್ಪ, ಸ್ವಲ್ಪ ಲಾಭದಾಯಕವಾಗಿದೆ ಅಂತ ಅನಿಸುತ್ತೆ. ನಂತರ 4 ತಿಂಗಳು ಏನು ವ್ಯಾಪಾರವೇ ಆಗ್ತಿಲ್ವಲ್ಲ, ಲಾಭವೇ ಆಗ್ತಿಲ್ವಲ್ಲ, ಆರೋಗ್ಯ ಸಮಸ್ಯೆ ಯಾಕೆ ಇಷ್ಟೊಂದು ಬಾಧಿಸ್ತಿದೆಯಲ್ಲ ಅಂತ ಮಧ್ಯದ 4 ತಿಂಗಳು ಅನಿಸಿದ್ರೆ ಕೊನೆಯ 4 ತಿಂಗಳು ಏನು 8 ತಿಂಗಳು ಸಫರ್ ಪಟ್ಟಿರ್ತೀರ ಅಷ್ಟಕ್ಕೂ ಒಳ್ಳೆ ಲಾಭವನ್ನು, ಕೀರ್ತಿಯನ್ನು, ಯಶಸ್ಸನ್ನು ಪಡೆಯತಕ್ಕಂಥದ್ದು. ಅವಾಗ ಮನಸ್ಸಿಗೆ ಏನು ಅನಿಸ್ಬಿಟ್ಟಿರುತ್ತೆ ಅಂದರೆ ಪರವಾಗಿಲ್ಲಪ್ಪ, ಈ 8 ತಿಂಗಳು ಏನೋ ಗೊತ್ತಿಲ್ಲ ಕೆಟ್ಟಗಳಿಗೆ ಕಳೆದೋಯ್ತು, ಈ 4 ತಿಂಗಳಾರ ಆರಾಮಾಗಿರ್ತೀನಿ ಅಂತ ಮನಸ್ಸಿಗೆ ಒಳ್ಳೆ ಭಾವನೆ ಬರುತ್ತೆ ಅಂತ. ಇನ್ನು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದವ್ರು ನೋಡಿದ್ರೆ ಮೊದಲ 4 ತಿಂಗಳು ಒಳ್ಳೆ ಲಾಭವನ್ನು, ಯಶಸ್ಸನ್ನು, ಕೀರ್ತಿನ ಸಂಪಾದನೆ ಮಾಡ್ಕೊಳ್ತೀರಾ. ಮಧ್ಯದ ಭಾಗದಲ್ಲಿ ಅಷ್ಟು ಕೂಡ ಕುಂಠಿತವಾಗುತ್ತೆ, ಸ್ವಲ್ಪ ಸ್ಲೋ ಪ್ರೊಸೆಸ್ ಆಗುತ್ತೆ. ನಂತರ ಕೊನೆಯ 4 ತಿಂಗಳು ಪರವಾಗಿಲ್ಲಪ್ಪ, ಮಧ್ಯಮಕ್ಕೆ ಬಂದೆ ಅಂತ ಅನಿಸುತ್ತೆ. ಅಂದರೆ ಸ್ಟಾರ್ಟಿಂಗ್ 4 ತಿಂಗಳು ಕೂಡ ಧನಿಷ್ಠ ನಕ್ಷತ್ರ ಒಳ್ಳೆ ಲಾಭ, ನಂತರ 8 ತಿಂಗಳುಗಳು ನಷ್ಟ, ಮಧ್ಯಮ ಫಲ ಅಂತೇಳಿ. ಹಾಗಾಗಿ ಜಾಗೃತವಾಗಿ ಇರೋದು ತುಂಬ ಉತ್ತಮ ಅಂತ. ಇನ್ನು ಮಕರ ರಾಶಿಯವರು ಈ ವರ್ಷ ನಿಮ್ಮ ಕುಲದೇವರ ಆರಾಧನೆಯನ್ನು ತುಂಬ ಯಥೇಚ್ಛವಾಗಿ ಮಾಡಿ, ಸಹಿತವಾಗಿ ಇಷ್ಟದೇವರ ಆರಾಧನೆಯನ್ನು ಮಾಡತಕ್ಕಂಥದ್ದು ಅಂತ. ನಿಮ್ಮ ಮನೆದೇವರು ಯಾವ್ದು ಬರುತ್ತೆ 6 ತಿಂಗಳು 1 ಬಾರಿ ಹೋಗಿ ಅಕ್ಷೇತ್ರಕ್ಕೆ ಹೋಗಿ ಸ್ವಾಮಿ ಅಕ್ಷೇತ್ರ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ನಿಮ್ಮ ಶಕ್ತಿನುಸಾರ ಸೇವೆ ಮಾಡಿ ಬನ್ನಿ. ವರ್ಷಕ್ಕೆ 1 ಬಾರಿ ಆದರೂ ಕುಲದೇವರ ಆರಾಧನೆ ಮಾಡಬೇಕು ಅಂತ ನಾವು ಆಡಭಾಷೆಯಲ್ಲಿ ಹೇಳ್ತೀವಿ. ಯಾವ ದೇವರ ಅನುಗ್ರಹ ಇಲ್ಲದೋದ್ರೂ ಪರವಾಗಿಲ್ಲ, ಕುಲದೇವರ ಅನುಗ್ರಹ ಇರಬೇಕು. ಭಗವಂತನ ಅನುಗ್ರಹವಿದ್ದರೆ ಎಂಥದೇ ಕಷ್ಟ ಬಂದರೂ ಭಗವಂತನ ನಿವಾರಣೆ ಮಾಡಿ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಭಗವಂತ ಮುಂದೆ ಸಾಗಿಸ್ತಾನೆ ಅಂತೇಳಿ. ಹಾಗಾಗಿ ಮಕರ ರಾಶಿಯವರು ಈ ವರ್ಷ ಆದಷ್ಟು ಕುಲದೇವರ ಆರಾಧನೆ ಮಾಡಿ, ಮತ್ತು ನಿಮಗೆ ಇಷ್ಟ ದೇವರು ಅಂತ ನೀವು ಯಾವುದನ್ನು ಪೂಜಿಸ್ತಿರೋ ಅವರ ಆರಾಧನೆ ಯಥೇಚ್ಛ ಮಾಡಿ, ಆ ಕ್ಷೇತ್ರಕ್ಕೆ ಹೋಗಿ ಶಕ್ತಿನುಸಾರ ಸೇವೆಯನ್ನು ಮಾಡಿ ಬನ್ನಿ. ಈ ವರ್ಷ ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳು, ಬರತಕ್ಕಂಥ ಒಂದಷ್ಟು ಮನಸ್ತಾಪಗಳು, ಕಷ್ಟಗಳು ದೂರವಾಗತ್ತೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ಮುಂದಿನ ರಾಶಿಯ ಆಗುಹೋಗೋದ ಬಗ್ಗೆ ನಾನು ನಿಮಗೆ ಸವಿಸ್ತವಾಗಿ ತಿಳಿಸಿಕೊಡುತ್ತೇನೆ. ಎಲ್ಲರಿಗೂ ಕೂಡ ಭಗವಂತ ಒಳಿತನೆ ಮಾಡಲಿ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.